ಹಾಯ್ ಹಲೋ ನಮಸ್ತೆ, ಹೇಗಿದ್ದೀರಿ ಎಲ್ಲರೂ? ಮಿಸ್ಟರ್ ಅಂಡ್ ಮಿಸಸ್ ಮಧು ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಹಾರ್ಟ್ಲಿ ವೆಲ್ಕಮ್. ತುಂಬ ದಿವಸ ಆಯಿತು ವಿಡಿಯೋ ಮಾಡಿ, ಸೊ ಈ ಒಂದು ವಿಡಿಯೋ ಮುಖಾಂತರವಾಗಿ ಮತ್ತೆ ಬಂದಿದ್ದೀವಿ. ಈ ಒಂದು ಸಮೀರ್ ಅವರು ಮಾಡಿದಂಥ ವಿಡಿಯೋ ತುಂಬ ಒಂದು ವ್ಯೂವ್ಸು, ಲೈಕ್ಸ್ ಇವೆಲ್ಲ ಪಡ್ಕೊಂಡು, ಅದಕ್ಕಿಂತ ಹೆಚ್ಚಾಗಿ ಒಂದು ನ್ಯಾಯ ಸಿಗಬೇಕು ಅನ್ನೋ ಒಂದು ಹೋರಾಟದಲ್ಲಿ ತುಂಬ ಜನ ಎಲ್ಲ ಯೂಟ್ಯೂಬರ್ಸ್ಗಳು ವಿಡಿಯೋ ಮಾಡಿದ್ದಾರೆ. ನನಗೆ ಅನಿವಾರ್ಯ ಕಾರಣಗಳಿಂದ, ಬೇರೆ ಬೇರೆ ವಿಧವಾದ ಕಾರಣಗಳಿಂದ ಯಾವುದೇ ವಿಡಿಯೋಗಳನ್ನ ಮಾಡೋಕ್ಕಾಗಲ್ಲ. ಬಟ್ ಈ ಬಗ್ಗೆ ಮಾತಾಡಲೇಬೇಕು. ನಮ್ಮ ಕೈಲಿ ಏನೂ ಆಗಲ್ಲ, ಆದರೆ ಒಂದು ಮಾರಲ್ ಸಪೋರ್ಟು ಇರುತ್ತೆ. ಆದರೆ ಎಲ್ಲರೂ ನಿಂತ್ಕೊಂಡಾಗ ಖಂಡಿತವಾಗಿಯೂ ಒಂದು ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋ ರೀತಿಯಲ್ಲಿ ನ್ಯಾಯ ಸಿಗುತ್ತೆ ಖಂಡಿತವಾಗಿಯೂ. ಆ ವಿಷಯವಾಗಿ ನಾವು ಆಮೇಲೆ ಮಾತಾಡೋಣ. ಅದಕ್ಕಿಂತ ಮುಂಚೆ ನಾನು ನಿಮಗೊಂದು ಚಿಕ್ಕ ಕಥೆ ಹೇಳ್ಬಿಡ್ತೀನಿ. ನೋಡಿ, ಈ ಒಂದು ಪೋಸ್ಟ್ ನೋಡಿ, ಈ ಪೋಸ್ಟ್ನಲ್ಲಿ ಇದೇ ಥರ ತುಂಬ ಜನ ಹಾಕಿದ್ದಾರೆ. ಸೌಜನ್ಯ ಬಗ್ಗೆ ಮಾತಾಡಿದಂಥ ಒಂದು ಕೆಲಸ ಸರಿ ಇದೆ ಸಮೀರ್ ಅವರು. ಮತ್ತು ಅದೇ ಥರ ಲವ್ ಜಿಹಾದ್ ಬಗ್ಗೆ, ತಲಾಕ್ ಬಗ್ಗೆ, ಭಯೋತ್ಪಾದನೆ ಬಗ್ಗೆ ಇದೆಲ್ಲ ಮಾತಾಡಿ. ಓಕೆ, ಅದೇ ಥರ ತುಂಬ ಪೋಸ್ಟ್ಗಳಿದ್ದಾವೆ ಈ ಥರ. ಅಂದರೆ ಸಮೀರನ್ಗೆ ಆ ಮುಸ್ಲಿಂ ಯಾಕೆ ನಮ್ಮ ಹಿಂದೂ ಒಂದು ಇದರ ಬಗ್ಗೆ ಮಾತಾಡಬೇಕಾಯ್ತು, ಬೇರೆ ಬೇರೆ ವಿಷಯವಾಗಿ ಅವರ ಒಂದು ಮುಸ್ಲಿಮಲ್ಲಿ ನಡೀತಾ ಇರುವಂಥ ಒಂದು ಇದ್ರ ಬಗ್ಗೆ ಮಾತಾಡ್ಬೋದಾಯ್ತಲ್ಲ, ಇದೇ ಯಾಕೆ ಮಾತಾಡಬೇಕಾಯ್ತು? ಈ ಥರ ತುಂಬ ವಿಷಯಗಳು ತುಂಬ ಪೋಸ್ಟ್ಗಳನ್ನ ನಾನು ನೋಡ್ತಾ ಇದ್ದೀನಿ. ಅಂಥವ್ರಿಗೆಲ್ಲ ಒಂದು ಚಿಕ್ಕ ಕತೆ ಹೇಳ್ಬಿಡ್ತೀನಿ. ಮೊದಲನೇದಾಗಿ ನೋಡಿ, ಒಬ್ಬ ಹೋಗ್ತಾ ಇರ್ತಾನೆ ಒಂದು ಬೈಕಲ್ಲಿ. ಆ ಟ್ರಾಫಿಕ್ ಪೊಲೀಸ್ನವರು ಹಿಡಿತಾರೆ ಒಂದು ಜಾಗದಲ್ಲಿ. ಟ್ರಾಫಿಕ್ ಪೊಲೀಸ್ನವರು ಅದನ್ನು ಹಿಡ್ಕೊಂಡು ಕೇಳ್ತಾರೆ, ಎಲ್ಲಪ್ಪ ಹೆಲ್ಮೆಟ್ ಎಲ್ಲಿದೆ, ಹೆಲ್ಮೆಟ್ ಯಾಕೆ ಹಾಕಿಲ್ಲ ನೀನು ಅಂತ. ಆಗ ಅವನು ಹೇಳ್ತಾನೆ, ಏನು ಸ್ವಾಮಿ ನೀವು ಅಲ್ಲಿ ನೋಡಿ, ಅಲ್ಲೊಬ್ಬ ಹೋಗ್ತಾ ಇದ್ದಾನೆ, ಆಗೋ ದೂರದಲ್ಲಿ ನೋಡಿ, ಈ ಕಡೆ ಇಲ್ಲೊಬ್ಬ ಹೋಗ್ತಾ ಇದ್ದಾನೆ, ಅವನು ಹೆಲ್ಮೆಟ್ ಹಾಕಿಲ್ಲ, ಅವನ್ನೇ ನೀವು ಯಾಕೆ ಹಿಡ್ದಿಲ್ಲ, ನನ್ನನ್ನೇ ಯಾಕೆ ಹಿಡಿದ್ರ, ನಾನು ಫೈನ್ ಕಟ್ಟಲ್ಲ ಅಂತ ಹೇಳ್ತಾನೆ. ಆಗ ಪೊಲೀಸ್ನವ್ರು ಹೇಳ್ತಾರೆ, ಅಪ್ಪ ನಾವು ಯಾರನ್ನು ಹಿಡಿಬೇಕು ಅನ್ನೋದು ನಮ್ಗೆ ಗೊತ್ತು, ಎಲ್ಲಾರನ್ನೂ ಹಿಡಿಯಲ್ಲ, ಸಿಕ್ಕಾಕೊಳ್ತಾರೆ, ಅವರೇ ಸಿಗಾಕೊಳ್ತಾರೆ, ಹಿಡಿತೀವಿ, ನಮ್ಗೆ ಯಾರು ಬೇಕೋ ಅದು ನಮ್ಮ ಇಷ್ಟ. ಅಥವಾ ಕಾನೂನು ಇವಾಗ ಎಲ್ಲರೂ 50 ಜನ ಒಂದು ಗಾಡಿ ಹೋಗ್ತಾ ಇದ್ದಾವೆ, 50 ಗಾಡಿ ಇದ್ರೆ ಅದರಲ್ಲಿ 10 ಜನ ಹೆಲ್ಮೆಟ್ ಹಾಕಿಲ್ಲ ಅಂದ್ರೆ 10 ಜನ ಹಿಡ್ಕೊಳಕ್ಕಾಗಲ್ಲ ಅಲ್ವಾ? ಅದಕ್ಕೊಂದು ಸಮಯ ಬರುತ್ತೆ, ಅವಾಗ ಅವರು ಸಿಗಾಕೊಳ್ತಾರೆ. ಇಲ್ಲ ಅಂತ ಹೇಳ್ತಿಲ್ಲ, ಅವರು ಎಲ್ಲ ಟೈಮು ಹೋಗ್ಬಿಡ್ತಾರೆ ಅಂತಲ್ಲ. ಇವಾಗ ನೀನು ಸಿಕ್ಕಿದ್ಯಾ, ಅದ್ರ ಬಗ್ಗೆ ಮಾತಾಡು ಅಂತ ಹೇಳ್ತಾರೆ. ಏನು ಈ ವಿಷಯದ ಒಂದು ಅರ್ಥ ಅಂದರೆ, ನೋಡಿ, ಈಗ ಆತನಿಗೆ ನಿಮಗೂ ಇದೆಯಲ್ಲ, ನೀವು ಕಾಮೆಂಟ್ ಮಾಡೋರು ನೀವು ಕೂಡ ಮಾತಾಡ್ಬೋದಲ್ಲ, ನಿಮಗೂ ಬೇರೆ ಬೇರೆ ನೀವು ಮಾತಾಡಿ. ನೀವು ಹಿಂದೂಗಳ ಬಗ್ಗೆ ನೀವು ಬೇಕಾದ್ರೆ ಮುಸ್ಲಿಮರ ಬಗ್ಗೆ ಮಾತಾಡಿ, ಕ್ರೈಸ್ತರ ಬಗ್ಗೆ, ಯಾರ ಬಗ್ಗೆ ಬೇಕಾದ್ರೂ ಮಾತಾಡಿ, ವಾಕ್ ಸ್ವಾತಂತ್ರ್ಯ ಇದೆ. ಬಟ್ ಅಲ್ಲಿ ಮಾತಾಡಿರೋವಂಥ ವಿಷಯಗಳು ಬಂದು ಬೇರೆ ಯಾವುದೋ ಒಂದು ಇದಕ್ಕೋಸ್ಕರ ಅಲ್ಲ. ಅದು ನೋಡಿದ್ರೆ ಗೊತ್ತಾಗುತ್ತೆ, ಎಲ್ಲ ಎಂಥವ್ರಿಗೂ ಗೊತ್ತಾಗುತ್ತೆ. ಹಿಂದೂಗಳು ಅಂತ ಹೇಳೋರೇ ಇದನ್ನು ತುಂಬ ಸಪೋರ್ಟ್ ಮಾಡಿದಂಥವ್ರು ಇದ್ದಾರೆ ಅಲ್ವಾ? ಯಾರು ಬೇಕಾದರೂ ಮಾತಾಡ್ಬೋದು, ನೀವು ಮಾತಾಡಿ, ಬೇಡ ಅಂತ ನಿಮ್ನ ಯಾರೂ ಇಲ್ಲಿ ಹಿಡಿದಿಟ್ಕೊಂಡಿಲ್ಲ. ಸೊ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಮಾತಾಡಲಿಕ್ಕೆ ಪ್ರತಿಯೊಬ್ಬರಿಗೂ ಸ್ವತಂತ್ರ ಇದೆ. ಆದರೆ ಹಂಗನ್ಬಿಟ್ಟು ಟಾರ್ಗೆಟ್ ಮಾಡಿ ಮಾತಾಡಿದ್ದಾರೆ ಈ ಒಂದು ಸಮೀರ್ ಅನ್ನೋನು ಅಂತ ಮಾತಾಡ್ತಾ ಇದ್ದಾರೆ. ಬಟ್ ಪೂರ್ತಿ ವಿಡಿಯೋ ನೋಡಿದಾಗ್ಲೂ ಕೂಡ ಎಲ್ಲೂ ಕೂಡ ಏನೋ ಒಂದು ಟೆಂಪಲ್ನಾಗ್ಲಿ ಅಥವಾ ಆ ಜಾಗದ ಬಗ್ಗೆ ಏನು ಮಾತಾಡಿಲ್ಲ. ಧರ್ಮಸ್ಥಳ ಅಂತಾನೆ ಅವ್ರ ಹೆಸರು ಇರೋದು, ಕರೆದಿದ್ದಾರೆ. ಅದು ಪಾಕಿಸ್ತಾನ ಅನ್ನೋದಕ್ಕೆ ಆಗೋದಿಲ್ಲ. ಧರ್ಮಸ್ಥಳ ಅಂತಾನೆ ಕರೆದಿದ್ದಾರೆ. ಅದಕ್ಕೆ ಅನೇಕರು ವಿರುದ್ಧವಾಗಿ ಮಾತಾಡಿದ್ದಾರೆ, ಅದನ್ನ ಯಾಕೆ ಕರಿಬೇಕು ಹಂಗೆ ಹಿಂಗೆ ಅಂತ. ಸ್ವಾಮಿ, ಏನು ಕರಿಬೇಕು ಅದೇ ಕರಿಬೇಕು. ಅವ್ರು ಮಾತಾಡಿರೋಂಥ ಅಷ್ಟು ವಿಷಯಗಳು ಅವರ ಸುಮ್ಮನೆ ಏನೋ ಒಂದು ಕಲ್ಪನೆ ಅಲ್ಲ, ಅದು ಎಲ್ಲ ಸಾಕ್ಷಿ ಕಲೆ ಹಾಕಿ ಪ್ರತಿಯೊಂದು ಮಾಡಿಟ್ಟಿದ್ದಾರೆ. ಸೌಜನ್ಯ ಅನ್ನುವಂಥ ಹೆಣ್ಣು ಮಗಳಿಗೆ ನೀವು ಹೀಗೆಲ್ಲ ಮಾತಾಡ್ತಾ ಇದ್ದೀರಲ್ಲ, ನಾಳೆ ದಿವಸ ಅಕಸ್ಮಾತ್ ಉದಾಹರಣೆಗೆ ನೆನ್ಸ್ಕೊಳ್ಳಿ, ನಿಮ್ಮ ಅಕ್ಕ, ತಂಗಿ, ತಾಯಿ, ತಂಗಿ ಯಾರಾದ್ರೂ ಆಗಿರ್ಬೋದು, ನಿಮ್ಮ ಕುಟುಂಬದಲ್ಲಿ ಈ ತರ ಒಂದು ವಿಷಯ ಆಗ್ಬಿಟ್ರೆ ಅವಾಗ ಧರ್ಮ ನೋಡ್ತೀರಾ? ಅವ್ನು ಮುಸ್ಲಿಮ್ ಅವ್ನು ಮಾತಾಡಬಾರ್ದಾಯ್ತು ಅಂತ ಆತನು ಧ್ವನಿ ಎತ್ತಿದಂತಾನೆ, ನಿಮ್ಮ ಕುಟುಂಬದ ಪರವಾಗಿ ಧ್ವನಿ ಎತ್ತಿದ್ದಾನಲ್ವಾ? ಹಾಗೇನೆ ಸೌಜನ್ಯ ಆಗ್ಲಿ, ಇನ್ನೊಂದಾಗ್ಲಿ, ಬೇರೆ ಕೇಸ್ ಇದಾವೆ, ಇಲ್ಲ ಅಂತಲ್ಲ. ಎಲ್ಲಾರ್ಗು ಹೇಳ್ತಲ್ವಾ, ಯಾವ್ದಾದ್ರು ಒಂದು ವಿಷಯದಲ್ಲಿ ಎಲ್ಲಾರ್ಗು ಕೂಡ ಕೊನೆಗೊಂದು ದಿವಸ ಮಾತಾಡೋ ಸಮಯ ಬರುತ್ತೆ. ಈಗ ಸೌಜನ್ಯ ಬಗ್ಗೆ ಮಾತಾಡಿರುವಂಥದ್ದು, ಅವನು ಮುಸ್ಲಿಂ ಅನ್ನೋ ಒಂದು ಕಾರಣಕ್ಕೆ ನೀವು ವಿರೋಧ ಮಾಡ್ತಾ ಇದ್ದೀರಾ, ಬೇಡ ಅಂತ ಇದ್ದೀರಾ?
ಸೊ ಇಲ್ಲೇನು ಅರ್ಥ ಮಾಡ್ಕೊಬೇಕು ಅಂತ ನಾನು ಅವಾಗಲೇ ಹೇಳಿದ ಹಾಗೆ, ಅದು ಆ ಒಂದು ಕೇಸ್ ಬಗ್ಗೆ ಈ ಸಮಯ ಸಿಕ್ಕಿದೆ ಮಾತಾಡಿದ್ದಾರೆ ಅಷ್ಟೇ. ಅದಕ್ಕೆ ನ್ಯಾಯ ಕೊಡಿಸ್ಬೇಕು ಅನ್ನೋ ಒಂದು ಹೋರಾಟದಲ್ಲಿ ಎಲ್ಲರೂ ಒಂದಾಗಬೇಕೇ ಹೊರತು, ಹಿಂದೂ ಮುಸ್ಲಿಂ ಕ್ರೈಸ್ತ ಯಾರೇ ಆಗಲಿ ಒಂದಾಗಿ ಮಾತಾಡಬೇಕೇ ಹೊರತು ಯಾವುದೇ ಕಾರಣಕ್ಕೂ ಆ ಜಾತಿ ಧರ್ಮವನ್ನು ಅಡ್ಡ ತಂದು ಇಲ್ಲಿ ಮಾತಾಡುವಂಥದ್ದು ತುಂಬ ತಪ್ಪಾಗುತ್ತೆ. ಸೌಜನ್ಯ ಅನ್ನುವಂಥ ಒಂದು ಹೆಣ್ಣು ಮಗಳ ಒಂದು ಅದು ನಾರ್ಮಲ್ ಆಗಿ ರೇಪ್ ಮಾಡಿ ಸೈಸ ಆ ಥರ ಅಲ್ಲ, ವಿಕಾರವಾಗಿ ಕೊಂದಿದ್ದಾರೆ ರೀ. ಎಷ್ಟು ಆ ಮರ್ಮಾಂಗಕ್ಕೆ 6 ಇಂಚು ಮಣ್ಣು ತುಂಬಿದ್ದಾರೆ. ID ಕಾರ್ಡಿಂದ ಕೈಯನ್ನು ಕಟ್ಟಿ ಬೆತ್ತಲೆ ಮಾಡಿ ಆ ಮರಕ್ಕೆ ಕಟ್ಟಿ ಹಾಕಿದ್ದಾರೆ, ಕೊನೆಗೆ ಸಾಯಿಸಿದ್ದಾರೆ. ಅವರು ಮಾತಾಡ್ತಿರೋ ಊರಿನ ಗೌಡ್ರ ಬಗ್ಗೆ ಗೊತ್ತಲ್ಲ, ಯಾರು ಹೆಸರನ್ನು ನಾವು ಬಳಸ್ಲಿಕ್ಕೆ ಹೋಗಲ್ಲ. ಯಾಕೆಂದ್ರೆ ಎಲ್ಲ ಇದನ್ನು ಅಧಿಕಾರದ ಮೇಲೆ ಎಲ್ಲ ವಿಡಿಯೋ ಡಿಲೀಟ್ ಆಗಿವೆ ಆಲ್ರೆಡಿ. ಎಷ್ಟೋ ವಿಡಿಯೋಗಳನ್ನ ಡಿಲೀಟ್ ಮಾಡಿಸ್ಕೊಂಡಿದ್ದಾರೆ. ಎಷ್ಟೋ ಕೊಲೆ, ಇದೊಂದೇ ಪ್ರಕರಣ ಅಲ್ಲ, ಆ ಪ್ರಕರಣದಿಂದ ಇನ್ನೂ ಎಷ್ಟೋ ಪ್ರಕರಣ ನಡೆದಿದ್ದಾವೆ. ಅವೆಲ್ಲ ಹೊರಗಡೆ ಬರುತ್ತೆ. ಆದ್ರೆ ಆ ಬರೋದಕ್ಕೆ ಅವರು ಏನ್ ಬಿಡ್ತಾ ಇಲ್ಲ. ಹಣ, ಸರ್ಕಾರದ ಮೇಲೆ ಒತ್ತಡಗಳು, ಪೊಲೀಸ್ ಮೇಲೆ ಒತ್ತಡಗಳು ತುಂಬಾ ನಡೆದಿದ್ದಾವೆ ಈ ತರ ಘಟನೆಗಳು. ಯಾರು ಇಷ್ಟು ದಿನ ಇವರೇ ನಮ್ಮ ಧರ್ಮಾಧಿಕಾರಿ, ಇವರು ಅಂತ ಕಾಲಿಗೆ ಬೀಳ್ತಿದ್ರು, ದೇವ್ರು ಅಂತ ಕಾಲಿಗೆ ಬೀಳ್ತಿದ್ರು, ಇವತ್ತು ಜನನೇ ಹೋಗಿತಾ ಇದ್ದಾರೆ. ಆ ವಿಷಯವಾಗಿ ತುಂಬಾ ಒಂದು ಘಟನೆಗಳು ನಡೆದಿದ್ದಾವೆ, ಅದೇ ಸ್ಥಳದಲ್ಲಿ ನಡೆದಿದ್ದಾವಂತೆ ತುಂಬಾ. ಮತ್ತೆ ಏನ್ ಮಾಡ್ಬೇಕು, ಅದನ್ನ ಹಾಗೆ ಬಿಟ್ಟು ಸರಿ ಸೌಜನ್ಯ ಕೇಸ್ ಬಿಟ್ಟು ಹಾಕ್ಬಿಡೋಣ, ಬೇರೆ ಕೇಸ್ ಹಿಡ್ಕೊಂಬನ್ನಿ. ಆ ವಿಷಯದ ಬಗ್ಗೆನೇ ಸಮೀರ್ ಮಾತಾಡ್ತಾನೆ, ಅದು ಹಿಂದೂ ಹೆಣ್ಮಗ್ಳೇನೆ. ಅವಾಗ ಮತ್ತೆ ಅದೇ ವಿಷಯನ ಎತ್ತುತ್ತೀರಾ, ಇವನು ತುರ್ಕ, ಇವನು ಮುಸ್ಲಿಂ ಸಾಬಿ. ಈ ವಿಷಯವಾಗ ದಯವಿಟ್ಟು ಹೇಳ್ತೀನಿ, ಯಾವ ಒಬ್ಬ ಒಂದು ಜಾತಿ ಧರ್ಮ ಅನ್ನೋದನ್ನ ಬಿಟ್ಟು ಯಾವೊಬ್ಬ ಮನುಷ್ಯ ನ್ಯಾಯಕ್ಕೋಸ್ಕರ ನಿಂತ್ಕೊಂತಾನೋ ಖಂಡಿತ ಅವತ್ತು, ಯಾಕೆ ನಮ್ಮ ದೇಶ ಈಗಿದೆ, ಯಾಕೆ ನಮ್ಮ ರಾಜ್ಯ ಈ ಪರಿಸ್ಥಿತಿಲಿ ಇದೆ ಅಂದ್ರೆ ಈ ತರ ಜಾತಿ ಧರ್ಮ ತಗೊಂಡ್ಬಿಡ್ತಾರೆ, ಜಾತಿ ಧರ್ಮ ಅಡ್ಡ ಇಟ್ಬಿಡ್ತಾರೆ. ರಾಜಕಾರಣಿಗಳು ಅವ್ರ ಬೆಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ದುಡ್ಡಿರೋರ ಮದಗಳು ಅಹಂಕಾರಗಳಾಗಿ ಅವರ ಒಂದು ವಿಷಯ. ಬಟ್ ಒಂದು ವಿಷಯ ಹೇಳ್ತೀನಿ, ಬೆಳಕಿಗೆ ಬರೆದಂತ ಒಂದು ಕೃತ್ಯಗಳು ಒಂದೂ ಇಲ್ಲ. ಓಕೆನಾ? ಬೆಳಕು ಅಂದ್ರೆ ಒಳ್ಳೆ ಒಂದು ವಿಷಯವಾಗಿ ಕಾಣಿಸ್ಕೊಳೋದು. ಕತ್ಲಲ್ಲಿ ಇರುತ್ತೆ, ಅಷ್ಟು ದಿನ ಕತ್ಲಲ್ಲಿ ಇರಬಹುದು ಈ ಪ್ರಕರಣ. ಬಟ್ ಬೆಳಕಿಗೆ ಬರದೇ ಇರೋವಂಥ ಪ್ರಕರಣಗಳು ಯಾವ ಪ್ರಕರಣನೂ ಇಲ್ಲ, ಯಾವ ಕೆಟ್ಟ ಕೆಲಸನೂ ಇಲ್ಲ. ಎಲ್ಲ ಒಂದು ದಿವಸ ಏನೇ ಕೆಟ್ಟ ಕೆಲಸಗಳು ನಡೆದಿದ್ರು ಬೆಳಕಿಗೆ ಬರಲೇಬೇಕು. ಸೌಜನ್ಯ ಅನ್ನೋಂಥ ಒಂದು ಹೆಣ್ಣು ಮಕ್ಕಳು ಆದಂಥ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಯಾರಿಗೂ ಆಗ್ಬಾರ್ದು. ದಯವಿಟ್ಟು ಒಂದು ಹೆಣ್ಣ ಒಂದು ಆ ಕೃತ್ಯನ, ಹೆಣ್ಣಿಗಾಗಿರುವಂಥ ಒಂದು ಅನ್ಯಾಯನ ನಿಂತ್ಕೊಂಡು ದಯವಿಟ್ಟು ನೋಡೋಣ. ಓಕೆನಾ? ನೋಡ್ಕೊಂಡೆ ನಿಂತ್ಕೊಳ್ಳಿದೆ, ಏನಿಲ್ಲ, ಏನು ಬದಲಾವಣೆ ಆಗಲ್ಲ. ಜನ ಈ ತರ ಒಂದು ವಿಡಿಯೋಗಳು ಬರ್ತವೆ, ಸಮೀರ್ ಅಂತವ್ರು ಯಾವಾಗ ಒಂದ್ಸಲ ಮಾಡ್ತಾರೆ, 2 ವರ್ಷಕ್ಕೋ 3 ವರ್ಷಕ್ಕೋ ಒಬ್ಬೊಬ್ರು ಎತ್ತುತ್ತಾರೆ, ಸ್ವಲ್ಪ ದಿನ ನೋಡ್ತಾರೆ, ಸ್ವಲ್ಪ ದಿನ ಜನ ಮರ್ತೋಗ್ತಾರೆ, ಅಷ್ಟೇ ಇದು ನಡೆಯೋದು, ಬೇರೆ ಏನೂ ಇಲ್ಲ. ನಡೆಯೋದು ತುಂಬಾ ಕಮ್ಮಿನೇ ರೀ ಇದೆಲ್ಲ. ಈ ಒಂದು ಪ್ರಕರಣಗಳನ್ನ ಗಟ್ಟಿಯಾಗಿ ಹಿಡ್ಕೊಂಡು ನಿಲ್ಸ್ಕೊಂಡು ಒಂದು ಹೆಣ್ಣು ಮಗಳನ್ನ ನಾನು ಹೇಳ್ತಾ ಇದ್ದೀನಿ, ಸೌಜನ್ಯ ಅನ್ನೋ ಒಂದು ಹೆಣ್ಣು ಮಗಳಿಗೆ ನ್ಯಾಯ ಸಿಗ್ಲಿ. ಎಷ್ಟು ಪ್ರಕರಣಗಳು ಮತ್ತೆ ದೇಶದಲ್ಲಿ ಓಪನ್ ಆಗ್ತವೆ, ಸಾಕು. ಎಷ್ಟು ಜನಕ್ಕೆ ನ್ಯಾಯ ಸಿಗ್ತಾ ಅಷ್ಟು ಸಿಗೋ ಎಲ್ಲಾರ್ಗೂ ಹಾಕ್ಬಿಡ್ಬೇಕು, 100 ಅಂದ್ರೆ 100 ಜನಕ್ಕೂ ಆಗಲ್ಲ. ಬಟ್ ಸ್ಟಾರ್ಟ್ ಮಾಡಿ ಒಂದು ಸಲ ಒಂದು ಹೆಜ್ಜೆ ಇಡಿ, ದೃಢವಾಗಿ ದಿಟ್ಟವಾಗಿ ಒಂದು ಹೆಜ್ಜೆ ಇಡಿ, ಸಾಕು. ಯಾವ ಮೀಡಿಯಾನು ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಎಂದ್ರಿ ಮೀಡಿಯಾನೇ ಅವೆಲ್ಲ ಕೆಲವೊಂದು. ನಾನು ಹೇಳ್ತಾ ಇದ್ದೀನಿ, ಯೂಟ್ಯೂಬರ್ಸ್ಗಳಿದ್ದೀರ ನಿಂತ್ಕೊಳ್ಳಿ. ಇವತ್ತು ಅದಕ್ಕಿಂತ ಮೀಡಿಯಾಗಿನ್ನ ಜಾಸ್ತಿ ಕೆಲಸ ಮಾಡ್ತಾ ಇದ್ದಾವೆ. ಆಕ್ಚುಲಿ ಎಲ್ಲ ಮೀಡಿಯಾದವ್ರಿಗೆ ಹೇಳ್ತಾ ಇದ್ದೀನಿ ಅಂತ ಅನ್ಕೊಂಬಿಡಿ, ತಪ್ಪಿಕೊಂಬಿಡಿ. ಮೀಡಿಯಾದಲ್ಲೂ ಕೆಲವೊಂದು ವಿಷಯಗಳ ಬಗ್ಗೆ ಮಾತಾಡೋದು ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಬಟ್ ಕೆಲವೊಂದು ಇದಾರೆ ಕಚಡಗಳು, ಕೆಲವೊಬ್ರು ಕಚಡ ಜನಗಳಿದ್ದಾರೆ. ನಾನು ಅಂತವ್ರಿಗೆ ಹೇಳ್ತಾ ಇದ್ದೀನಿ ಮಾತ್ರ, ಬರ್ರಿ ಜಾತಿ ಧರ್ಮ ಅನ್ಕೊಂಡ್ರೆ ಮಾತಾಡ್ಕೊಂಡೇ ಇರಿ. ನಾಳೆ ದಿವಸ ನಿಮ್ಮ ಮನೆಯಲ್ಲಿ ನಿಮ್ಮ ಅಕ್ಕ ತಂಗಿ ಅಥವಾ ನಿಮ್ಮ ಹೆಂಡತಿ ಯಾರಿಗಾದ್ರೂ ಈ ಗತಿ ಆದ್ರೆ ಅವಾಗ ಗೊತ್ತಾಗುತ್ತೆ ನಿಮ್ಗೆ, ನಿಜವಾಗ್ಲೂ ಅವಾಗ ಗೊತ್ತಾಗುತ್ತೆ, ಈಗ ಗೊತ್ತಾಗಲ್ಲ. ದಯವಿಟ್ಟು ಸೌಜನ್ಯ ಅನ್ನೋ ಒಂದು ಹೆಣ್ಣು ಮಗಳಿಗೆ ನ್ಯಾಯಕ್ಕಾಗಿ ಹೋರಾಡೋಣ. ನಮ್ದೆಲ್ಲ ಚಿಕ್ಕದ್ರಿ, ನಮ್ದೆಲ್ಲ ಚಿಕ್ಕ ಒಂದು ಯೂಟ್ಯೂಬ್ ಚಾನಲ್ಗಳು ಅಷ್ಟೇ, 1000 ಸಬ್ಸ್ಕ್ರೈಬರ್ ಇರ್ಬೋದು ಅಷ್ಟೇ, ಬೇರೆ ಏನೂ ಇಲ್ಲ. ಬಟ್ ಈ ಒಂದು ಇದನ್ನ ಒಂದು 10 ಜನ ನೋಡಿ, 10 ಜನಕ್ಕೆ ಶೇರ್ ಮಾಡಿ ದಯವಿಟ್ಟು. ಏನಕ್ಕೆ ಅಂದ್ರೆ ಏನೋ ಶೇರ್ ಮಾಡ್ಬಿಟ್ಟು ನಮ್ಗೇನು ಅದರಿಂದ ಈ ಒಂದು ಇದರಿಂದ ಈ ಒಂದು ವಿಡಿಯೋದಿಂದ ನಾವೇನೋ ಬದುಕೋದಿಲ್ಲ.
ಇನ್ನೊಂದಷ್ಟು ಜನಕ್ಕೆ ಗೊತ್ತಾಗ್ಲಿ, ದೃಢವಾದ ಹೆಜ್ಜೆ ಇಟ್ಟು ನಡೆಯೋಣ. ಒಂದು ಸಪೋರ್ಟ್, ಮಾರಲ್ ಸಪೋರ್ಟ್ ಕೊಡಿ, ಜಸ್ಟ್ ಅಷ್ಟೇ. ಜಸ್ಟಿಸ್ ಫಾರ್ ಸೌಜನ್ಯ, ಒಂದು ಮಾರಲ್ ಸಪೋರ್ಟ್ ಕೊಡಿ, ಒಂದು ಸಣ್ಣ ಸಹಾಯ ಅಷ್ಟೇ, ಬೇರೆ ಏನು ಮಾಡಬೇಕಾಗಿಲ್ಲ. ದಯವಿಟ್ಟು ಈ ಒಂದು ಹೆಣ್ಣು ಮಕ್ಕಳ ಪರವಾಗಿ ನಾವು ನಿಂತ್ಕೊಳ್ಳೋಣ, ಅವ್ರಿಗೆ ನ್ಯಾಯ ಸಿಗೋವರೆಗೂ ಹೋರಾಡೋಣ.